ಇವ್ರು ಇತಿಮಿತಿ ಇಟ್ಕೊಂಡು ಏನಾರ ಮಾಡ್ದಲೇ ಹೋದ್ರೆ ಅದು ಎಷ್ಟು ಕೇಸ್ ಹಾಕ್ತಾರೋ ನೋಡೋಣ. ಹಂಗಾರೆ ನಾವು ಕೇಸ್ನಲ್ಲಿ ಹುಟ್ಟಿದೀವಿ, ಕೇಸ್ನಲ್ಲಿ ಸತ್ತಿದ್ದೀವಿ, ಕೇಸ್ನಲ್ಲಿ ಇದು ಮಾಡ್ತೀವಿ. ನಮ್ಮಪ್ಪ ಅದೇ ತರ ಆಯ್ತು, ಈಗ ನಮ್ದು ಅದೇ ತರ ಜೀವನ ಬರ್ತಿದೆ. ನಮ್ಗೆ ಕೋರ್ಟು ಅಥವಾ ಲಾಯರು ಇದೇನಿಲ್ಲ. ಈಗ ನಮ್ಮ ಮನೆ ಒಳಗೆ 4-5 ಜನ ಲಾಯರ್ಗಳಿದ್ದೀವಿ. ಅದನ್ನ ಬಿಟ್ಬಿಟ್ಟು ಈ ದೌರ್ಜನ್ಯ ಮಾಡೋದು ಬಿಟ್ಬಿಟ್ಟು ಇಂಥ ದುಷ್ಟ ಅಧಿಕಾರಿ ಮಡಿಕೊಂಡು ಈಗ ಅವನ ಕೈಲಿ ಚುನಾವಣೆ ಮಾಡಿಸಿ ಯಾಕೆ ಬೇಕಾಗಿತ್ತು ಸ್ವಾಮಿ? 250-300 ಜನ ಪೊಲೀಸರಲ್ಲಿ ಪೊಲೀಸವ್ರು ಮುಂದಿಟ್ಕೊಂಡು ನೀನ್ ದೌರ್ಜನ್ಯ ಮಾಡ್ಕೊಂಡು ಏಜೆಂಟ್ ಕ್ಯಾಂಡಿಡೇಟ್ ಒಳಗಡೆ ಬಿಡದಲೆ ಒಳಗಡೆ ಒತ್ತಾಕಕ್ಕೆ ವ್ಯವಹಾರ ಮಾಡಿ ಯಾವ್ದೋ ಕಾರಲ್ಲಿ ಕುಂತ್ಕೊಂಡು ಆಮೇಲೆ 100 ಇದ್ರದ್ದು ಈಗ ಅರ್ಕತ್ತೀವಲ್ಲ ಸರ್ ನಾವು, ಸಿಗ್ನೇಚರ್ ನಿಮ್ದು ಹಾಕ್ಸ್ಕೊಂಡಿರ್ತಲ್ಲ, ಇವತ್ತು ಅದನ್ನ ತೆಗಿ ತೋರಿಸ್ಲಿ ಅವನು. ಆ ಬಂಡ್ಲುನೇ ಕೊಟ್ಬಿಟ್ಟವನೇ ಅದ್ರಲ್ಲಿ ಹರ್ಕೊಂಡು ಈ ತರ ಫೋರ್ಡ್ ಒತ್ಬಿಟ್ಟು ಈ ತರ ಮಾಡ್ಕೊಂಡ್ ತಂದವ್ರೆ ಸ್ವಾಮಿ. ತಂದ್ಬಿಟ್ಟು ಇದನ್ನ ಒಂದೊಂದಾಗ ಹಾಕೋದು. ಜನರಲ್ ನಲ್ಲಿ CD1 ಅಷ್ಟೊತ್ತು ಕುಂತ್ಕೊಂಡು ವ್ಯವಹಾರ ಮಾಡಿದ್ದಾನೆ. ಅವ್ರು ಯಾರೋ ಒಬ್ಬ ಕುಂಟ ಓಟ್ ಹಾಕಕ್ಕೆ ಮೆಟ್ಲತ್ತಕ್ಕಾಗಲ್ಲ, ಇಲ್ಲಿ ನಾನು ಹಾಕ್ತೀನಿ ಕೊಡಿ ಸ್ವಾಮಿ ಅಂತ ಕೊಡಕ್ ಆಗೋದಿಲ್ಲ. ಓಟ್ ನೀನೇ ಹಾಕ್ಬೇಕು ಅಂತ ಅದೇ, ನೀನೇ ಓಟ್ ಹಾಕು. ಇನ್ನೊಬ್ರಿಗೆ ಚೆನ್ನಾಗಿರೋರ್ನ ಕರ್ಕೊಂಡು ಓಟ್ ಹಾಕಕ್ ಹೋದ್ರು ನೀನು ಅಲೋ ಮಾಡ್ತೀಯ. ಆಮೇಲೆ ಒಂದು ಚುನಾವಣೆ ಒಳಗೆ ಮೊಬೈಲ್ ನಿಷೇಧ ಮಾಡ್ಬೇಕೋ ಬೇಡವಾ ಸ್ವಾಮಿ? ಚುನಾವಣೆ ಒಳಗೆ ಓಟ್ ಹಾಕ್ಬಿಟ್ಟು ನಾನು ಓಟ್ ಹಾಕಿದ್ದೀನಿ ಹಾಕಿಲ್ಲ ಅಂದ್ಬಿಟ್ಟು ಸಾಕ್ಷಿನ ಈಚೆಗೆ ಕೊಟ್ಟು ಕಳ್ಸಿದ್ದಾರೆ. ಇದು ಚುನಾವಣಾಧಿಕಾರಿ ನಡೀತಕ್ಕಂಥ ರೀತಿ ನೀತಿನ ಜಾಣಗೆರೆನಲ್ಲೂ ಇದೇ ಮೋಸ ಮಾಡಿದ್ರು. ಈತ ಎಲ್ಲೆಲ್ಲಿ ಚುನಾವಣೆ ಮಾಡಕ್ ಹೋಯ್ತಾನೆ ಅಲ್ಲೆಲ್ಲ ಇದೇ ತರ ದೌರ್ಜನ್ಯ ಆಗಿದೆ. ಕಡೆಗೆ ಇನ್ನೊಂದು ಹೇಳ್ತಾನೆ, ನನ್ನ ಹೆಂಡ್ರು ಸರ್ಕಲ್ ಇನ್ಸ್ಪೆಕ್ಟ್ರು, ಇವತ್ತು ನಾಳೆ ನನ್ನ ಹೆಂಡ್ರು DYSP ಆಗೋಯ್ತಾಳೆ. ನನಗೆ ಬಾಲಣ್ಣ ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟಿದ್ದು, ಬಾಲಣ್ಣ ಎಲ್ಲ ಅವ್ನು ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟಿದ್ದು KN ರಾಜಣ್ಣವ್ರ ಹತ್ರ ಪ್ರೀತಮ್ ಗೌಡ್ರು BJP MLA ಅವರು ಇವರನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟಿರೋದು. ಇಷ್ಟಿದೆ ಒಂದು. ಇಷ್ಟಿರೋದ್ರಿಂದ ನಾನು ಯಾರು ಮಾಡ್ತೀನಿ, DR ಮಾಡ್ತೀನಿ, ನೀನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳಿ ಆತೊಂದು ಉಪಯೋಗ ಪಡಿಸ್ಕೊಂಡು ಇವತ್ತು ಸಾರ್ವಜನಿಕವಾಗಿ ಇವತ್ತು ನೆನ್ನೆ 2.5 3 ಲಕ್ಷ ರೂಪಾಯಿ ಖರ್ಚಾಗಿದೆ. ಪೊಲೀಸ್ನವ್ರದ್ದು ಬಿಟ್ಟು ನಾನು ಹೇಳ್ತಾ ಇರೋದು. ಆ 3 ಲಕ್ಷ ರೂಪಾಯಿ ದುಡ್ಡು ಯಾರು ಸ್ವಾಮಿ ಕೊಡ್ತಾರೆ? ಮತ್ತೆ ಇನ್ನೊಂದ್ಸತಿ ಚುನಾವಣೆ ಮಾಡ್ಬೇಕಾದ್ರೆ 3 ಲಕ್ಷ ಖರ್ಚಾಯ್ತದೆ. ಯಾರು ಕೊಡ್ತಾರೆ ದುಡ್ಡನ್ನ? ಅದರಿಂದ ಶಾಸಕರು ಅವ್ರ ಜವಾಬ್ದಾರಿ ಅರ್ತ್ಕೊಂಡು ಮಾಡಬೇಕು. ಇಲ್ಲದೆ ಯಾರು ನಿಮ್ಮಂತ ಪುಣ್ಯಾತ್ಮರ ಅನುಭವ ಇರುವಂತ ಎಲ್ಲ ವಿಚಾರದಲ್ಲೂ ಅನುಭವ ಇರುವಂತವ್ರನ್ನ ಇಟ್ಕೊಂಡು ನಿಮ್ಮಂತವ್ರನ್ನ ಲೀಗಲ್ ಅಡ್ವೈಸ್ ತಗೊಂಡು MLA ಗಿರಿ ಮಾಡೋದಾರ ಕಲೀಲಿ. ಅವರು MLA ಅಂದ್ರೆ ಏನು ಅಂತ ಅರ್ಥನೇ ಗೊತ್ತಿಲ್ಲದೆ ಇರ್ತಕ್ಕಂಥ MLA ಆದ್ರೆ ಅಂಥವ್ರಿಗೆ ನಾವು ಓಟ್ ಹಾಕಿದ್ರೆ ನಮ್ಮ ಹಣೆ ಬರನೇ ಇಷ್ಟು. ಹುಚ್ಮಾಸ್ಕೋಟೆ MLA ಆಗಿದ್ರು, ತಮ್ಮಣ್ಣವ್ರು MLA ಆಗಿದ್ರು, ಅಂದಾನೇಂದ್ರ MLA ಆಗಿದ್ರು, ಮೂಡ್ಲೂರ್ಗೋಟೆ MLA ಆಗಿದ್ರು, ಮಾಯಣ್ಣವ್ರು MLA ಆಗಿದ್ರು. ಅವರೆಲ್ಲ ಗ್ರಾಮ ಪಂಚಾಯತಿ ಲೆವೆಲ್ನಿಂದ ಜನರ ಕಷ್ಟ ಸುಖ ಗೊತ್ತಿತ್ತು. YK ರಾಮೇಂದ್ರ MLA ಆಗಿದ್ರು, D ನಾಗರಾಜೇಂದ್ರ MLA ಆಗಿದ್ರು, ನಿಂಗಪ್ಪನವ್ರು MLA ಆಗಿದ್ರು. ನಮ್ಮ ಕುಣಗಲ್ ತಾಲೂಕಿನ ಇತಿಹಾಸದಲ್ಲಿ ಇಂಥ ಒಬ್ಬ ಭ್ರಷ್ಟ MLA ಯಾರನ್ನಾರ ನೀವು ನೋಡಿದ್ರ? MLA ಅಂದ್ರೆ ಅರ್ಥ ಗೊತ್ತಿಲ್ಲದಲ್ಲೇ ಇರ್ತಕ್ಕಂಥ ಒಬ್ಬ MLA ಯಾರನ್ನಾರ ನೀವು ನೋಡಿದ್ದೀರಾ? ಅದರಿಂದ ಇದಾಗಬೇಕು. ಈಗ ಏನ್ ಸೆಕ್ಷನ್ ಹಾಕಿದ್ದಾರೆ, ಸೆಕ್ಷನ್ ಒತ್ತಡದ ಮೇರೆಗೆ ಹಾಕಿದ್ದಾರೆ, ಅದು ಬದಲಾವಣೆ ಆಗಬೇಕು. ಅವ್ನ ನೀವು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇದು ಮಾಡ್ದಲೇ ಹೋದ್ರೆ ನಾಳೆ ನೋಡ್ಕೊಂಡು ಬುಧವಾರದಿಂದ ಆಚೆಗೆ ನಮ್ಮದು ಬೇರೆ ಥರದ ಒತ್ತಡನ ಇದು ಮಾಡ್ತೀವಿ. ಜಾಣಗೆರೆದೂ ನಾವು ಚುನಾವಣಾ ತಕರಾರು ಆಗ್ತಾ ಇದ್ದು. ಈ ತರ ಮಡ್ಸ್ಕೊಂಡ್ ತಂದವ್ರೆ ಸಾಹೇಬ್ರೆ. ಈ ತರ ಮಡ್ಸ್ಕೊಂಡ್ ತಂದ್ಬಿಟ್ಟು ಜೇಬಿಂದ ತೆಗೆದ್ಬಿಟ್ಟು ಒಂದಾದ್ಮೇಲೆ ತಂದ್ಬಿಟ್ಟು ಅವ್ನ ಜೇಬ್ ತುಂಬ್ಕೊಂಡವನೇ. ಈಗ 100 ಓಟು ಬ್ಯಾಲೆಟ್ ಒಂದು ಬುಕ್ಕಲ್ಲಿ 100 ಇರ್ತದೆ ಸಾಹೇಬ್ರೆ. ಆ 100ರಲ್ಲಿ ಅರ್ಧ ಕಾಲ್ಭಾಗ ಹರ್ಕೊಂಡು ಇನ್ನು ಉಳ್ಕೆದ್ ಕೊಡ್ತಾರಲ್ವಾ, ಆ ಕಾಲ್ಭಾಗ ತೋರಿಸ್ಲಿ ಅವನೇ. ಅವನು ಎಲ್ಲದೇ ತೋರಿಸ್ಲಿ. ಅದನ್ನು ಬುಕ್ಕೇ ಕೊಟ್ಬಿಟ್ಟಿದ್ದಾನೆ. ಆ ಕಾಲ್ಭಾಗನೂ ಅವರೇ ಮಡಿಕೊಂಡವ್ರು. ಈಗ ಬುಕ್ಕು ಕೊಟ್ಟಿಲ್ಲ ಅವನಿಗೆ. ಈಗ ಬುಕ್ಕು ಹರಿದು ಬಿಟ್ಟು ತಂದಿಲ್ಲ, ಒಂದು 60-70 ಹಾಕೋರೆ ಇನ್ನೊಂದು ಹಾಕೋ ಪರಿಸ್ಥಿತಿಯಲ್ಲಿ ಇತ್ತು. ಅಷ್ಟು ಗಲಾಟೆ ಆಗಿದೆ. ಅಲ್ಲ, ಮರು ಚುನಾವಣೆ ಮಾಡ್ತೀನಿ ಅಂತ ಈಗ ಡಿಕ್ಲೇರ್ ಮಾಡಿದಾರೆ ಅವರು. ಚುನಾವಣೆ ರದ್ದು ಮಾಡಿದೀನಿ ಅಂತ ಅವನೇ ಬರ್ಕೊಟ್ಟಿದ್ದಾನೆ. ಮರು ಚುನಾವಣೆ ಮಾಡ್ಬೇಕು, ಮರು ಚುನಾವಣೆ ಜಾಣಗಿರಿದು ಕೋರ್ಟ್ ಹೋಗ್ತೀವಿ ನೋಡ್ಬೇಕು. ಈಗ ಕಾನೂನು ರೀತಿಯಲ್ಲಿ ಯಾವ ತರ ಅವಕಾಶ ಇದೆ ನೋಡ್ಕೊಂಡು ಅದು ಅಕ್ರಮ ಆಗಿರೋದು ಸತ್ಯ. ಇದೇ ರೀತಿ ಅಕ್ರಮ ಆಗಿದೆ.